ಸೀತಾ, ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ. ನಾನು ಬರೋದು ಸ್ವಲ್ಪ ತಡ ಆಗ್ಬೋದು. ನೀನು ಒಳಗಡೆ ಹೋಗಿ ಬಾಗ್ಲಾಕೋ. ಸರಿ, ಹುಷಾರು. ನಾನು ಇನ್ನೂ ಬರ್ತೀನಿ. ಹಾಂ ಸರಿ ರೀ, ಸ್ವಲ್ಪ ಬೇಗನೆ ಬರೋದಕ್ಕೆ ಟ್ರೈ ಮಾಡಿ. ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಲ್ಲ ರೀ, ಮತ್ತೆ ಅಲ್ಲಿಗೆ ಹೋಗಬೇಕು. ಮತ್ತು ನೀವು ಬೇರೆ ಬರೋದು ತಡ ಆಗುತ್ತೆ ಅಂತ ಹೇಳ್ತಾ ಇದ್ದೀರಾ. ಈಗ ಏನು ಮಾಡೋದು? ಸೀತಾ, ನಾನು ಕೂಡ ಬರೋದಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಸರ್ನ ನಾನು ಕೇಳ್ತೀನಿ ಇವತ್ತು ಸ್ವಲ್ಪ ಬೇಗ ಹೋಗಬೇಕು ಅಂತ. ಯಾಕೆ ಅಂದರೆ ಅವರು ನನ್ನ ಮಾತಿಗೆ ಇಲ್ಲ ಅಂತ ಹೇಳೋದಿಲ್ಲ. ನಾನು ಒಂದು ಮಾತು ಕೇಳಿ ನೋಡ್ತೀನಿ. ಅವರು ಕಳಿಸಿದ್ರೆ ಬೇಗನೆ ಬರ್ತೀನಿ. ಏನಾದರೂ ಕೆಲಸ ಜಾಸ್ತಿ ಇದ್ದರೆ ಸ್ವಲ್ಪ ತಡ ಆಗುತ್ತೆ. ನಾನು ನಿನಗೆ ಫೋನ್ ಮಾಡಿ ಹೇಳ್ತೀನಿ, ಸರಿನಾ? ಹಾಂ ಸರಿ ರೀ, ಆಯಿತು. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಸರಿ ಸೀತಾ, ನೀನು ಒಳಗಡೆ ಹೋಗು. ನಾನು ಕೆಲಸಕ್ಕೆ ಹೋಗಿ ಬರ್ತೀನಿ. ಹ್ಞೂ ರೀ. ಅವರೇನೋ ಕೆಲ್ಸಕ್ಕೆ ಹೋಗ್ಬಿಟ್ರು. ಅವ್ರು ಬರೋಷ್ಟರಲ್ಲಿ ಕೆಲಸ ಎಲ್ಲ ಮುಗಿಸ್ಬೇಕು. ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಅದಕ್ಕೆ ರೆಡಿ ಆಗಬೇಕು. ಮೊದಲು ಮನೆ ಕೆಲಸ ಎಲ್ಲ ಮುಗಿಸ್ಬಿಡೋಣ, ಆಮೇಲೆ ಅವ್ರು ಬರೋ ಟೈಮ್ಗೆ ಅಡುಗೆ ಮಾಡಿದರೆ ಆಯಿತು. ಈಗ ಮೊದಲು ಕಸ ಹೊಡೆದ್ಬಿಡ್ತೀನಿ, ಆಮೇಲೆ ಪಾತ್ರೆ ತೊಳೆದು ಬಟ್ಟೆ ಒಗ್ದಾಕ್ಬಿಡ್ತೀನಿ. ಆವಾಗ ಎಲ್ಲ ಕೆಲಸ ಮುಗಿತತೆ. ಅಡುಗೆ ಒಂದು ಅವರು ಬರೋ ಟೈಮ್ಗೆ ಮಾಡೋಣ ಅಂತೆ. ಯಪ್ಪ, ಎಷ್ಟೊಂದು ಧೂಳಿದೆ. ಬೆಳಿಗ್ಗೆ ತಾನೇ ಕಸ ಹೊಡೆದಿದ್ದೀನಿ, ಮತ್ತೆ ಎಲ್ಲ ಧೂಳಾಗ್ಬಿಟ್ಟಿದೆ. ಇವರಿಗೂ ಹೇಳ್ತೀನಿ, ಬಂದ ತಕ್ಷಣ ಕಾಲು ತೊಳ್ಕೊಂಡು ಅಡ್ಡಾಡಿ ಅಂತ. ಇಲ್ಲ, ಹಾಗೆ ಅಡ್ಡಾಡ್ತಾರೆ. ಮನೆ ತುಂಬ ಧೂಳಾಗಿದೆ, ಮಣ್ಣಾಗಿದೆ, ಎಲ್ಲ ನಾನೇ ಕ್ಲೀನ್ ಮಾಡಬೇಕು. ಇವ್ರಿಗೇನು ಗೊತ್ತಾಗುತ್ತೆ ನನ್ನ ಕಷ್ಟ. ಯಪ್ಪ, ಹೆಂಗೋ ಕಸ ಹೊಡೆದ್ಬಿಟ್ಟೆ. ಈ ಪಾತ್ರೆ ಒಂದು ಸ್ವಲ್ಪ ತೊಳೆದ್ಬಿಟ್ರೆ ಅರ್ಧ ಕೆಲಸ ಮುಗ್ದಂಗೆ. ಇನ್ನೂ ಬಟ್ಟೆ ಒಂದು ಇರುತ್ತೆ, ಇನ್ನು ಅದನ್ನು ಯಾವಾಗ ಒಗಿಬೇಕು ಏನೋ. ಈಗಲೇ ಆಲೆ 12 ಗಂಟೆ ಟೈಮ್ ಆಯಿತು. ಅವ್ರು ಇನ್ನೇನು ಬಂದುಬಿಡ್ತಾರೆ. ಇನ್ನು ಅಡುಗೆ ಸಮೇತ ನಾನು ಮಾಡಿಲ್ಲ. ಈ ಹೆಣ್ಮಕ್ಳ ಕಷ್ಟ ಯಾರಿಗೂ ಬೇಡ. ಯಾರು ಕೂಡ ನನ್ನ ಮನಸ್ಸನ್ನ ಅರ್ಥನೇ ಮಾಡ್ಕೊಳೋದಿಲ್ಲ. ಈಗ ಪಾತ್ರೆ ತೊಳಿಬೇಕು, ಮತ್ತೆ ಅಡುಗೆ ಮಾಡಬೇಕು, ಮತ್ತೆ ಪಾತ್ರೆ ತೊಳಿಬೇಕು. ಏನು ಕೆಲಸನೋ ಏನಪ್ಪ, ಈ ಮನೆಯದು ಮಾತ್ರ ಮುಗಿಯೋದೇ ಇಲ್ಲ. ಯಪ್ಪ, ನಾನು ಇಷ್ಟೊಂದು ಬಟ್ಟೆ ಒಗೆದ್ಬಿಟ್ನಾ. ಇಷ್ಟೊಂದು ಬಟ್ಟೆ ಒಗೆದು ನನ್ನ ಕೈಯೆಲ್ಲ ತುಂಬ ನೋವು ಬಂದುಬಿಟ್ಟಿದೆ. ಏನು ಮಾಡಬೇಕು ಏನೋ. ನಮ್ಮ ಮನೆಯವರಿಗೆ ಒಂದು ವಾಷಿಂಗ್ ಮಿಷಿನ್ ಕೊಡಿಸ್ರಿ ಅಂದರೆ ನನ್ನ ಹತ್ರ ದುಡ್ಡೇ ಇಲ್ಲ ಅಂತಾರೆ. ಇವ್ರಿಗೆ ದುಡ್ಡೆಲ್ಲ ಏನು ಮಾಡ್ತಾರೋ ಏನೋ. ಲೆಕ್ಕ ಕೇಳಿದ್ರೆ ಅತ್ತಂದೆ ಇತ್ತಂದೆ ಅಂತ ಹೇಳೋದೇ ಆಯಿತು. ನನ್ನವೇನೋ ಅಷ್ಟೊಂದು ಕೊಳೆ ಆಗಿರೋದಿಲ್ಲ, ಆದರೆ ನನ್ನ ಗಂಡನೂ ತುಂಬ ಕೊಳೆ ಆಗಿರ್ತವೆ. ಅವ್ರಿಗೆ ಹೇಳ್ತೀನಿ ಡೈಲಿ ಕೆಲಸ ಮಾಡೋದಕ್ಕೆ ಒಂದು ಜೊತೆ ಡ್ರೆಸ್ ಎತ್ತಿಟ್ಕೊಂಡು ಬಿಡಿ ಅಂತ. ಹೊಸವೇ ಹಾಕೊಂಡು ಹೋಗ್ತಾರೆ ಬೇಕು ಅಂತ, ನಾನು ಒಗಿಲಿ ಅಂತ. ನನ್ನ ಮೇಲೆ ಎಷ್ಟು ದ್ವೇಷನೋ ಏನೋ ಅವರಿಗೆ. ನನಗಂತೂ ಅವ್ರ ಮೇಲೆ ತುಂಬ ಕೋಪ ಬರುತ್ತೆ. ನಾನು ನನ್ನ ತವ್ರ ಮನೇಲಿದ್ದಾಗ ನಾವು ಮನೆ ಎಲ್ಲ ಕೆಲಸ ಮಾಡೋರು. ನಾನು ರಾಣಿ ಥರ ಆರಾಮಾಗಿ ತಿಂದ್ಕೊಂಡು ಉಂಡ್ಕೊಂಡು ಅಡ್ಡಾಡ್ಕೊಂಡು ಚೆನ್ನಾಗಿರ್ತಿದ್ದೆ. ಈ ಮದುವೆ ಯಾಕಾದರೂ ಅನ್ನೋ ಏನೋ, ಈ ಮದುವೆ ಆದಾಗಿಂದ ಬರೀ ಕೆಲಸನೇ ಮಾಡೋದಾಗಿದೆ. ಏನು ರತ್ನಕ್ಕ, ಒಬ್ಬೊಬ್ಬಳೇ ಮಾತಾಡ್ಕೊತಿದೀಯಾ? ಅಯ್ಯೋ, ಏನು ಹೇಳೋಣ ಬಿಡು ಭಾಗ್ಯಕ್ಕ. ನನಗಂತೂ ಬೆಳಗ್ಗೆಯಿಂದ ಮನೆಯಲ್ಲಿ ಕೆಲಸ ಮಾಡಿ ಸಾಕಾಗೋಗ್ಬಿಟ್ಟಿದೆ. ನನ್ನ ಗಂಡನಿಗೆ ಒಂದು ವಾಷಿಂಗ್ ಮಿಷಿನ್ ತೊಗೊಂಡು ಬಂದು ಕೊಡು ಅಂದರೆ ಊರೆಲ್ಲ ಮಾತಾಡ್ತಾನೆ. ಬೇರೆದಕ್ಕೆಲ್ಲ ಅವನಿಗೆ ದುಡ್ಡಿರ್ತದೆ, ನನಗೆ ಒಂದು ವಾಷಿಂಗ್ ಮಿಷಿನ್ ತಂದು ಕೊಡೋಕ್ಕೆ ಮಾತ್ರ ದುಡ್ಡೇ ಇರೋದಿಲ್ಲ ಅಂತ ಹೇಳ್ತಾರೆ. ಆದರೆ ನಿಮ್ಮ ಮನೇಲಿ ನೋಡು, ನೀನು ಕೇಳಿದ ತಕ್ಷಣ ನಿಮ್ಮ ಮನೆಯವರು ವಾಷಿಂಗ್ ಮಿಷಿನ್ನು ಫ್ರಿಜ್ಜು ಎಲ್ಲ ತಂದು ಕೊಟ್ಟಿದ್ದಾರೆ. ಆದರೆ ನಮ್ಮ ಮನೇಲಿ ಆಗಲ್ಲವಲ್ಲ. ಅಯ್ಯೋ ರತ್ನಕ್ಕ, ನಾವು ಕೂಡ EMI ಮೇಲೆ ತಗೊಬಂದಿರೋದು ಗೊತ್ತಾ. ತಿಂಗಳ EMI ಕಟ್ಟಬೇಕು, ಇಲ್ಲ ಅಂದರೆ ಮನೆ ಮುಂದೆ ಬಂದು ಜಗಳ ಮಾಡ್ತಾರೆ. ನನಗೆ ಈಗ ಅನಿಸ್ತಿದೆ, ನಾನು ಯಾಕಾದರೂ ವಾಷಿಂಗ್ ಮಿಷಿನ್ ತಗೊಂಡೋ ಏನೋ ಅಂತ. ಒಂದು ಕಡೆ ಮಕ್ಕಳ ಫೀಸ್ ಕಟ್ಟಬೇಕು, ಇನ್ನೊಂದು ಕಡೆ ವಾಷಿಂಗ್ ಮಿಷಿನ್ದು EMI ಕಟ್ಟಬೇಕು, ಇನ್ನೊಂದು ಕಡೆ ಮನೆ ಬಾಡಿಗೆ ಕಟ್ಟಬೇಕು, ಮನೆಗೆ ರೇಷನ್ ತರಬೇಕು. ಎಷ್ಟೊಂದೆಲ್ಲ ಖರ್ಚಿದೆ. ನಾನು ಸುಮ್ಮನೆ ಯಾಕೆ ತಗೊಂಡ್ಬಿಟ್ಟೆ ವಾಷಿಂಗ್ ಮಿಷಿನ್ನ, ಫ್ರಿಜ್ನ. ಇನ್ನೊಂದೆರಡು ದಿನ ಕೈಯಲ್ಲೇ ಒಗಿಬೋದಿತ್ತು. ಆ ವಾಷಿಂಗ್ ಮಿಷಿನಲ್ಲಿ ಒಗೆದ್ರೂ ಕೂಡ ಬಟ್ಟೆ ಕ್ಲೀನೇ ಆಗೋದಿಲ್ಲ. ಹೌದಾ ಭಾಗ್ಯಕ್ಕ, ನೀನು ಹೇಳಿ ಒಳ್ಳೆ ಕೆಲಸ ಮಾಡಿದೆ ಬಿಡು. ನಾವು ಈಗಿರೋ ಪರಿಸ್ಥಿತಿಲಿ ವಾಷಿಂಗ್ ಮಿಷಿನ್ ಯಾಕೆ, ನನಗೆ ಸುಮ್ಮನೆ ಆಸೆ ಇತ್ತು ತಗೊಬೇಕು ಅಂತ. ಈಗ ಗೊತ್ತಾಯಿತು ನೀನು ಹೇಳಿ ಎಷ್ಟು ಕಷ್ಟ ತಗೊಳ್ಳೋದು ಅಂತ. ನಾನು ಈಗ ನನ್ನ ಗಂಡನಿಗೆ ಹಿಂಸೆ ಮಾಡೋದಿಲ್ಲ. ಅವರು ಯಾವಾಗ ತಂದು ಕೊಡ್ತಾರೋ ಆವಾಗಲೇ ತಗೊತೀನಿ. ನಾನು ಇನ್ನೊಂದು ಸ್ವಲ್ಪ ದಿನ ಕೈಯಲ್ಲೇ ಒಗಿತೀನಿ. ಹಾಂ ಸರಿ ರತ್ನಕ್ಕ, ನಾನಿನ್ನೂ ಹೋಗ್ತೀನಿ. ಬಂದು ಭಾಳ ಹೊತ್ತಾಯಿತು, ಇನ್ನೂ ಅಡುಗೆ ಮೇರೆ ಮಾಡಿಲ್ಲ. ಅವರು ಬರೋ ಹೊತ್ತಾಯಿತು. ಅವ್ರು ಬರೋಷ್ಟೊತ್ತಿಗೆ ಅಡುಗೆ ರೆಡಿ ಮಾಡಬೇಕು. ಹಾಂ ಸರಿ ಭಾಗ್ಯಕ್ಕ, ಹೋಗು. ನಾನು ಕೂಡ ಹೋಗಿ ಅಡುಗೆ ಮಾಡ್ತೀನಿ. ಅಲ್ಲೇ 1 ಗಂಟೆ ಆಗಿದೆ. ನಾನು ಬೆಳಗ್ಗೆಯಿಂದ ಕೆಲಸನೇ ಮಾಡ್ತಾಯಿದ್ದೀನಿ, ಅಡುಗೆನೇ ಮಾಡಿಲ್ಲ. ಈಗ ಅವ್ರು ಬರೋ ಹೊತ್ತಾಯಿತು. ನಾನು ಕೂಡ ಹೋಗಿ ಅಡುಗೆ ಮಾಡಿ ರೆಡಿ ಮಾಡ್ತೀನಿ. ಹಾಗೆ ನಾವಿನ್ನೂ ದೇವಸ್ಥಾನಕ್ಕೆ ಬೇರೆ ಹೋಗಬೇಕು, ಅದಕ್ಕೆ ಬೇರೆ ರೆಡಿ ಮಾಡ್ಕೊಬೇಕು. ನಾನಿನ್ನೂ ಬರ್ತೀನಿ. ಹಾಂ ಸರಿ ರತ್ನಕ್ಕ. ಯಾಕೆ ಅವರು ಇಷ್ಟೊತ್ತಾದರೂ ಬಂದಿಲ್ಲ? ನಾನು ಬೇಗನೆ ಬರೋಕ್ಕೆ ಹೇಳಿದ್ನಲ್ಲ, ದೇವಸ್ಥಾನಕ್ಕೆ ಹೋಗಬೇಕು ಬನ್ನಿ ಅಂತ ಹೇಳಿದ್ರು. ಯಾಕೆ ಇವರು ಇಷ್ಟೊತ್ತಾದರೂ ಬಂದಿಲ್ಲ? ಫೋನ್ ಮಾಡೋಣ. ಅಯ್ಯೋ, ಫೋನ್ ಮಾಡೋಣ ಅಂದರೆ ಅವರು ಫೋನ್ ಇಲ್ಲೇ ಬಿಟ್ಟೋಗಿದ್ದೀರಲ್ವಾ. ಸರಿ, ಇನ್ನೊಂದು ಸ್ವಲ್ಪ ಹೊತ್ತು ಕಾಯೋಣ, ಬರ್ತಾರೇನೋ.
ರೀ ಯಾಕ್ರಿ ಲೇಟಾಗಿ ಬಂದ್ರಿ? ನಿಮ್ಮ ಬಾಸು ಬೇಗ ಕಳಿಸ್ಲಿಲ್ವಾ? ಇಲ್ಲ ಕಣೆ, ಸ್ವಲ್ಪ ಕೆಲಸ ಇತ್ತು, ಆದರೂ ಈಗ ಕಳಿಸಿದ್ರು. ಓ ಈಗಲಾದರೂ ಕಳಿಸಿದಾರಲ್ಲ, ಬಿಡಿ ಸಾಕು. ರೀ ನನಗಂತೂ ಬೆಳಗ್ಗೆಯಿಂದ ಮನೆ ಕೆಲಸ ಮಾಡಿ ತುಂಬ ಸುಸ್ತಾಯಿತು ಕಣ್ರಿ. ನಾನು ಏನು ಸುಮ್ಮನೆ ಇರ್ತೀನಾ? ನಾನು ಕೂಡ ಕೆಲಸಕ್ಕೆ ಹೋಗಿ ಬರ್ತೀನಿ ತಾನೇ. ಅಯ್ಯೋ ನಾನು ಹಾಗಲ್ರಿ ಹೇಳಿದ್ದು, ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತಲ್ವಾ, ಅದಕ್ಕೆ ಒಂದೇ ದಿನ ಎಲ್ಲ ಕೆಲಸನೂ ಮಾಡಿಬಿಟ್ಟೆ, ಅದಕ್ಕೆ ಸ್ವಲ್ಪ ಸುಸ್ತಾಯಿತು ಅಂತ ಹೇಳಿದೆ ಅಷ್ಟೇ ರೀ. ಹಾಂ ಸರಿ, ನಾವಿನ್ನು ದೇವಸ್ಥಾನಕ್ಕೆ ಹೊರಡೋಣವಾ? ಹಾಂ ಸರಿ ರೀ, ನಡೀರಿ ಹೋಗಿ ಬರೋಣ. ನಡಿ.